ನಾನು ಇದನ್ನು ಹಾಡು ಕೇಳಿ ಇನ್ಸ್ಪೈರ್ ಮಾಡಿಕೊಂಡು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಬೇಕಂತ ಹೇಳಿ ಈ ಹಾಡುಗಳೆಲ್ಲ ನಮಗೆ ಪ್ರೇರಣೆ ಆಗಿದೆ. ಅದು ಏನು ಯಾವ ಥರ ರಾಗ ಸಂಯೋಜನೆ ಹಾಕ್ತಾರೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಹೇಗೆ ಹೊಸ ಹೊಸ ಥರ ಟ್ಯೂನ್ಸ್ ತರ್ತಾರೆ. ನೀವು ನೋಡಿ ವಿಶೇಷವಾಗಿ ನಾನು ರಾಜ್ಕುಮಾರ್ ಅಭಿಮಾನಿ ತುಂಬ. ಅದರಲ್ಲಿ ಅಂದರೆ ರಾಜ್ಕುಮಾರ್ ಅಭಿಮಾನಿ ಯಾರು ಇಲ್ಲ ಅಂತ ಹೇಳಬೇಕು, ಆ ಥರ ಇದೆ. ಅವರ ಪರ್ಸನಾಲಿಟಿನೇ ಆ ಥರ, ಅವರ ಕಲೆನೇ ಆ ಥರ. ಒಮ್ಮೆ ಧರಣಿಗೆ ನಮಿಸಿ ಒಳಗೆ ನೀನು ನಡೆ. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾ. ಇವತ್ತು ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆಯೂಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ ಶುಚಿ ರುಚಿ ಅನುಭವಕ್ಕಾಗಿ. ಏನೇನೋ ಆಸೆ ಚಿತ್ರ ಶಂಕರ್ ಗುರು, ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ ಉಪೇಂದ್ರ ಕುಮಾರ್, ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್. ನಮ್ಮೆಲ್ಲರ ಜೋರು ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ ಅರವಿಂದ್ ಸತೀಶ್ ಹಾಗೂ ಶರಣ್ಯ ಆಚಾರ್. ಏನೇನೋ ಆಸೆ ನಿತಂದ ಭಾಷೆ ಇಂದು ಹೊಸತನ ತಂದು ತನು ಮನ ಕೂಗುತ್ತಿದೆ ಬಾ ಎಂದು ನಿನ್ನ. ಏನೇನೋ ಆಸೆ ನಿತಂದ ಭಾಷೆ ಇಂದು ಹೊಸತನ ತಂದು ತನು ಮನ ಹೋಗುತ್ತಿದೆ ಬಾ ಎಂದು ನಿನ್ನ. ಲತೆಗಳು ಬಳುಕುತ್ತಿದೆ ನಿನ್ನಂತೆ ಆಡಿ, ಸುಮಗಳು ನಗುತ್ತಲಿವೆ ನಿನ್ನನ್ನು ನೋಡಿ. ಹಿಮದ ಗಿರಿಯ ಬಳಸಿ ಬರುವ ಗಾಳಿ ತರಲು ಚಳಿ, ಕಿವಿಯ ಬಳಿಗೆ ಒಲಿದು ಬರಲು ಸನಿಹ ತರಲು ಬಿಸಿ. ಏನೇನೋ ಆಸೆ ನಿತಂದ ಭಾಷೆ ಇಂದು ಹೊಸತನ ತಂದು ತನು ಮನ ಕೂಗುತ್ತಿದೆ ಬಾ ಎಂದು ನಿನ್ನ.
ಕಣ್ಣಂದ. ಈ ಮಾತು ಬಿಡು ಬಿಡು ಮನಸ್ಸಲ್ಲಿ ಇಡು ಇಡು. ಸಂತೋಷ ಕೊಡು ಕೊಡು ಬಾನಲ್ಲಿ. ಏನೇನೋ ಆಸೆ ನೀ ತಂದ ಭಾಷೆ. ಇಂದು ಹೊಸತನ ತಂದು ತನು ಮನ ಕೂಗುತ್ತಿದೆ ಬಾ ಎಂದು ನಿನ್ನ. ಏನೇನೋ ಆಸೆ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಕಲಾಭೂಮಿಯ ನಾಯಕ ಅರವಿಂದ್ ಸತೀಶ್ ಹಾಗೂ ನಮ್ಮ ಕಲಾಭೂಮಿಯ ಆಸ್ಥಾನ ಕಲಾವಿದೆ ಶರಣ್ಯ ಆಚಾರ್ ಅವರ ದನಿಯಲ್ಲಿ ಸೊಗಸಾದ ಗೀತೆ ಮೂಡಿ ಬಂತು. ಮತ್ತೊಮ್ಮೆ ಅವರಿಬ್ಬರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾದ ಇವತ್ತು. ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ ಬಿಸಿ ಬಿಸಿ ಅಡುಗೆ ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆ ಊಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ ಬಿಸಿ ಬಿಸಿ ಅಡುಗೆ ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ ಶುಚಿ ರುಚಿ ಅನುಭವಕ್ಕಾಗಿ.